ನಾವೆಲ್ಲ ಸ್ಕೂಲಿಗೆ ಹೋಗೋ ಹುಡುಗ ಹುಡುಗಿ ಮಾತಾಡ್ಲಿಕ್ಕೇನೆ ಇಲ್ಲ. ಅಕಸ್ಮಾತ್ ನಾವೆಲ್ಲಾದ್ರೂ ಬೈ ಮಿಸ್ಟೇಕ್ ಆಗಿ ಅವರನ್ನು ನೋಡಿ ಅಕಸ್ಮಾತ್ ಸ್ಮೈಲ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಟೀಚರ್ ಅವನು ಸ್ಮೈಲ್ ಮಾಡ್ತಾ ಇದ್ದಾನೆ ಅಂತ ಟೀಚರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಯ್ತು. ಅಕಸ್ಮಾತ್ ನಾವೆಲ್ಲರೂ ರಜೆ ಮಾಡಿ ನೋಟ್ಸ್ ಕೇಳಿದ್ವಿ ಅಂತ ಇಟ್ಕೊಳ್ಳಿ, ಅದು ಕೊಡ್ತಿರ್ಲಿಲ್ಲ. ಅದು ಟೀಚರ್ ಬಂದು ಇವನೊಬ್ಬ ಯಾವಾಗ ನೋಡಿದ್ರು ರಜೆ, ಅಮಾಸೆಗೆ ಒಮ್ಮೆ ಹುಣ್ಣಿಮೆಗೊಂದು ಶಾಲೆಗೆ ಬರುತ್ತೆ, ನಾನು ಯಾವಾಗ ನೋಡಿದ್ರು ನೋಟ್ಸ್ ಕಂಪ್ಲೀಟ್ ಆಗಿರ್ಲಿಕ್ಕಿಲ್ಲ, ನೋಡು ಆ ಹುಡುಗಿಯದ್ದು ನೋಟ್ಸನ್ನು ತಗೊಂಡೋಗಿ ನಾಳೆ ಬರ್ಕೊಂಡು ಬಾ ಅಂತ ಹೇಳಿದ ಮೇಲೆ ನಮಗೆ ನೋಟ್ಸ್ ಸಿಗ್ತಿತ್ತು ಅಷ್ಟೇ. ಆದರೆ ಈಗ ಯಾವ ಸ್ಕೂಲಲ್ಲೂ ಹುಡುಗ ಹುಡುಗಿ ಮಾತಾಡಬಾರ್ದು ಅಂತ ರೂಲ್ಸ್ ಇದ್ದು ನಾನು ನೋಡಲೇ ಇಲ್ಲ. ನೋಟ್ಸು ಸಾಯಿಲಿ, ವಾಟ್ಸಪ್ ನಂಬರ್ ಸಿಗ್ತದೆ, ಹಾಯ್ ಬಾಯ್, ಊಟ ಆಯ್ತಾ, ತಿಂಡಿ ಆಯ್ತಾ, ಅದು ಇದು ಎಲ್ಲ ಮೆಸೇಜ್ ಹೋಗ್ತದೆ. ಆದರೆ ನಾವಿದ್ದಾಗ ಹುಡುಗ ಹುಡುಗ ಮಾತಾಡ್ಬೋದು, ಹುಡುಗಿ ಹುಡುಗಿ ಮಾತಾಡ್ಬೋದು, ಹುಡುಗ ಮತ್ತು ಹುಡುಗಿ ಮಾತಾಡಲಿಕ್ಕೆ ಇದೆಂತ ನ್ಯಾಯ? ವಾಟ್ಸಪ್ ಮೆಸೇಜ್ ಅದೆಲ್ಲ ಸಾಯ್ಲಿ. ಆಗ ಮೊಬೈಲಲ್ಲಿ ಅವರ ಅಪ್ಪ ಅಮ್ಮನ ಕೈಲಿದ್ದು ಅದು ಕೂಡ ಕೀಪ್ಯಾಡ್ ಗೊತ್ತುಂಟು ನನಗೆ. ಆದರೆ ಅಟ್ಲೀಸ್ಟ್ ಕ್ಲಾಸಲ್ಲಾದರೂ ಮಾತಾಡ್ಲಿಕ್ಕೆ ಬಿಡ್ಬೋದಿತ್ತಲ್ಲ. ನೀವು ಅವತ್ತು ಮಾತಾಡ್ಲಿಕ್ಕೆ ಬಿಟ್ಟಿದ್ರೆ ನಾವಿವತ್ತು ಸಿಂಗಲ್ ಆಗಿರುವ ಪರಿಸ್ಥಿತಿ ನಮಗೆ ಬರ್ತಿರ್ಲಿಲ್ಲ. ಯಾಕೆ